स्वागत है आपका बी न्यूज नेशन में। मैं हूं आबिद हुसैन शेख। कोरोना वायरस कोविड-19 को लेकर प्रशासन के सख्त कदम। दुनिया भर में कोविड-19 वायरस के चलते हजारों की जान और लाखों इस वायरस का शिकार हुए हैं। आने वाले 10 और 12 दिन बहुत ही अहम हैं। इस वायरस के बढ़ने की संभावनाओं को देखते हुए कर्नाटक के मुख्यमंत्री येडियुरप्पा ने पहले ही शिक्षा विभाग से 15 दिन और राज्य में एक हफ्ते तक सार्वजनिक जगहों पर जनता के प्रवेश की पाबंदी लगाई है और 1 से 6ठी कक्षा तक FA1 से FA4 और SA1 से SA2 अंकों के आधार पर छात्रों को परीक्षा के नतीजे देकर आगे के कक्षाओं में दाखिल करने के आदेश दिए हैं। जिले में कोई वायरस का शिकार नहीं है। जांच के लिए भेजे गए रिपोर्ट नेगेटिव आए हैं। अफवाहों पर ध्यान न दे। जिला अधिकारी से पुष्टि किए बिना कोई भी न्यूज़ कोरोना से संबंधित प्रसारित न करें। झूठी अफवाहों को फैलाने पर कार्रवाई होगी। आरोग्य विभाग और डॉक्टर्स को 24 घंटे सतर्क रहने, मीडिया को उसके प्रति जनता में जागरूकता पैदा करने जैसे मुद्दों पर गंभीर चर्चा करके हेल्पलाइन नंबर 1077 सहायता से संपर्क करने की बात बताई जिला इंचार्ज मिनिस्टर CC पाटिल ने। इस सभा में DC, CEO, DHO, पालिका कमिश्नर, आरोग्य अधिकारी और विविध सरकारी विभागों के अधिकारी रहे भागी। ಮೆಡಿಸಿನ್ ಡಿಪಾರ್ಟ್ಮೆಂಟ್ HOD ಡಾಕ್ಟರ್ ಶರಣ್ ಬಡಿಗೇರ್ ಅವರನ್ನು ಸಹಿತ ನಾವು ಸದಸ್ಯರನ್ನಾಗಿಕೊಂಡಿದ್ದೇವೆ ಸರ್. ಅದೇ ರೀತಿ ಆಲಮೀನಿಂದ ಡಾಕ್ಟರ್ SS ಯರ್ನಾಳ್ ಅವರನ್ನು ಸಹಿತ ನಾವು ಇದಕ್ಕೆ ಮೆಂಬರ್ ಅಂತ ಮಾಡಿದ್ದೇವೆ ಸರ್. ಇದಕ್ಕೆ ತಮಗೆ ಗೊತ್ತಿದ್ದಂಗೆ ರೀಸನ್ ಸರ್, ಅವರು ಎಲ್ಲ ನಮಗೆ ಬೆಡ್ ಎಲ್ಲ ಸಪರೇಟ್ ಬೆಡ್ ವಾರ್ಡ್ ಎಲ್ಲ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ ಸರ್. ಅಂದರೆ ಸಿಚುವೇಶನ್ ವಾರಂಟ್ಸ್ ದೇ ಆರ್ ಆಲ್ಸೋ ಹೆಲ್ಪಿಂಗ್ ಡೇ ಟು ಡೇ ಸರ್. ಸರ್ ಈಗ ನಾನು ಹೇಳ್ತಾ ಹೋಗ್ತೀನಿ. ಈಗ ಸರ್ ನೆಕ್ಸ್ಟ್ ಬಂದು ಸರ್ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ ಸರ್. ನಾವು 8 ಸಭೆಗಳನ್ನು ಆಲ್ರೆಡಿ ನಡೆಸಿದ್ದೀವಿ ಸರ್, ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ. ಆಮೇಲೆ ಈಗಾಗಲೇ 14/2020 ಮಾನ್ಯ ಕೇಂದ್ರ ಸರ್ಕಾರ ಸಹಿತ SDRF NDRF ಗೈಡ್ಲೈನ್ಸಲ್ಲಿ ನಾವು ಅನುದಾನದ ಕೊರತೆ ಇದ್ದಲ್ಲಿ ಅಥವಾ ನಾವು ಏನಾದರೂ ಕ್ರಮಗಳ ಕೈಗೊಳ್ಳಬೇಕಾದ್ರೆ ಅದನ್ನು ಯೂಸ್ ಮಾಡೋಕ್ಕೆ ನಮಗೆ ಅನುಮತಿಯನ್ನು ನೀಡಿದೆ ಸರ್. ಈಗ ನಾವೇನು ಮಾಡಿದ್ದೀವಿ ಸರ್, ಈಗ ಏನು ನಾವು ಮುಂದೆ ತಿಳಿಸ್ತಾ ಇದ್ದೇವೆ ಸರ್, ಇದನ್ನು ಹೊರತುಪಡಿಸಿ ನಾವು ಹಾಸ್ಟೆಲ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ ಸರ್. ಸರ್ಕಾರದ ವಿಷಯಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡು ಸಾರ್ವಜನಿಕರಲ್ಲಿ ಭೀತಿ ಮಾಡುವ ಸಮಾಜಗಳ ಪರೀಕ್ಷೆಗಳ ವಿರುದ್ಧ IPC ಸೆಕ್ಷನ್ 188 ಪ್ರಕಾರ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಸರ್ ಆ್ಯಕ್ಚುಲಿ ಇಲ್ಲಿ ಮೊದಲಂದ್ರೆ ಸರ್ ಅಂದರೆ ಸರ್ ಇದು ನಿರ್ದೇಶನ ನೀಡಕ್ಕೆ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಏನು ಸ್ಪೆಸಿಫಿಕಲ್ಲಿ ಹೇಳಿರಲ್ಲ ಸರ್, ಅದರ ಬೇಸ್ ಮೇಲೆ ಗಿವನ್ ಇನ್ ರೈಟಿಂಗ್. ಆ ರೀತಿ ಏನು ನಡೆದಿದೆ ಆ ರೀತಿ ಏನಾದರೂ ಈ ಯಾವ್ದು ನಾವು ಯಾವುದು ಇಲ್ಲ ಸೋಷಿಯಲ್ ಸರ್. ನಾವು ಇಲ್ಲಿ ಸರ್ ರೆಗ್ಯುಲರ್ ಏನು ಆಫೀಸರ್ಸ್ ಬಿಟ್ಟು ಅವರು ಈ ಹಿಂದೆ ಉಳ್ಳವ್ರನ್ನ ಸ್ಪೆಷಲ್ ಟೀಮ್ ಅಂತ ಮಾಡಿದ್ದೀವಿ ಸರ್. ಜಾಗೃತ ಸಮಿತಿ ಅಂತ ನಾವು ವಿಶೇಷವಾಗಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ರಚನೆ ಮಾಡಿದ್ದೀವಿ ಸರ್. ಅದರಲ್ಲಿ ಡಾಕ್ಟರ್ SL ಲಕ್ಕಣ್ಣ ಅವರು ಅಂತ ಹೇಳಿ ಸರ್, ಬಿಜಾಪುರ ನಗರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಅವ್ರನ್ನಂತೂ ಸ್ಪೆಷಲ್ ಆಫೀಸರ್ ಇದೆ ಸರ್. ಎನಿ ಐಡೆಂಟಿಫೈಡ್ ಸಿಂಪ್ಟೋಮೆಟಿಕ್ ಇರ್ಬೋದು, ಅಸಿಂಪ್ಟೋಮೆಟಿಕ್ ಇರ್ಬೋದು. ಆ ರೀತಿಯಲ್ಲಿ ಸರ್ ಡಾಕ್ಟರ್ ಸಂಪತ್ ಗುನಾರಿ ಅಂತ ಬಿಜಾಪುರ ಗ್ರಾಮೀಣ ಮಾಹಿತಿ ಕೊಡುವಂಥದ್ದು. ಅದಕ್ಕಾಗಿ ಅದರಲ್ಲೂ ನಾವು ದೋಷಗಳಾಗಬಾರ್ದು ಅಂತ ಹೇಳಿ ನಾವು ಡಾಕ್ಟರ್ ಮುಕುಂದ್ ಬೆಳಗಲಿ ಅಂತ ಹೇಳಿ ಸರ್, ನ್ಯಾಷನಲ್ ಪೋಲಿಯೋ ಸರ್ವೇಕ್ಷನ್ ಅಧಿಕಾರಿಗಳು, ಅವರು WHO ರಿಪ್ರೆಸೆಂಟೇಟಿವ್ ಸರ್. ಅವರಿಗೆ ನಾವು ಜಿಲ್ಲಾ ಬುಲೆಟಿನ್ನ ತಯಾರಿಸುವುದಕ್ಕೆ ಕನ್ಸಲ್ಟ್ ವಿತ್ DHO ಇದಾಗಬಾರ್ದು ಅಂತೇಳಿ ನಾವು ಇದನ್ನು ಮಾಡಿದ್ದೀವಿ ಸರ್. ಯಾರ್ಯಾರ ಕಾರ್ಯ ಏನೇನು ಅಂಥೇಳಿ ನಾವು ನಿರ್ದಿಷ್ಟವಾಗಿ ಎಲ್ಲ ತಾಲೂಕು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸುಸಜ್ಜಿತವಾಗಿ ಇಟ್ಕೊಳ್ಳುವುದರ ಬಗ್ಗೆ ಕಾರ್ಯವಹಿಸುವುದು ಸರ್. ಮತ್ತು ಪ್ರೋಟೋಕಾಲ್ ಫಾರ್ ಹಾಸ್ಪಿಟಲ್ ಪ್ರಿಪೇರ್ಡ್ನೆಸ್ ಆ್ಯಂಡ್ ಪ್ರಾಕ್ಟೀಸಸ್ ಫಾರ್ ಹ್ಯಾಂಡ್ಲಿಂಗ್ ಕೇಸಸ್ ಆಫ್ COVID-19 ಅಂತ ಹೇಳಿ ನಮ್ಮ ಪ್ರೋಟೋಕಾಲ್ ಬಂದಿದೆ ಸರ್.
ಈಗ ಏನಾಗ್ತಾ ಇದೆ ಸರ್, ಅಲ್ಲಲ್ಲಿ ನಮಗೆ ಹೆದರಿಕೊಂಡು ಜನ ಏನು ಹೇಳ್ತಾರೆ ಸರ್, ಜ್ವರ ಬಂದ ತಕ್ಷಣ ಅಥವಾ ನೆಗಡಿ ಬಂದ ತಕ್ಷಣ, ಕೆಮ್ಮು ಬಂದ ತಕ್ಷಣ ನನಗೂ ಕೊರೋನಾ ಇರ್ಬೋದು ಅನ್ನೋ ಒಂದು ಭೀತಿಯಲ್ಲಿ ಅವ್ರು ಏನು ಮಾಡ್ತಾರೆ ಸರ್, ನನಗೂ ಇದೆ, ನಾನು ವಿದೇಶದಿಂದ ಬಂದೀನಿ ಅಂತ ಮಾಡ್ತಾರೆ ಅಂತ ಹೇಳಿ ನಾವು ಅದಕ್ಕೆ ಒಂದು ಪ್ರೋಟೋಕಾಲ್ ಹ್ಯಾಂಡ್ಲಿಂಗ್ ಆಫ್ COVID-19 ಏನಿದೆ ಸರ್, ಸ್ಟ್ರಿಕ್ಟ್ಲಿ ದೇ ಶುಡ್ ಅಡೇರ್ ಟು ಇಟ್ ಅಂತ ಹೇಳಿ ಮಾಡಿದ್ದೀವಿ ಸರ್. ನಾವೇನು ಹೇಳಿದ್ವಿ ಸರ್, ಸಿಂಪ್ಟೊಮೆಟಿಕ್ ಮತ್ತು ಅಸಿಂಪ್ಟೊಮೆಟಿಕ್ ಜಡ್ಜ್ ಮಾಡೋದನ್ನು ಸರ್ ಲೋಕಲ್ PHC ಅಥವಾ ಲೋಕಲ್ ಡಾಕ್ಟರ್ಗಳು ನಿರ್ಧಾರ ಮಾಡುವಂಥದ್ದಲ್ಲ. ದಟ್ ಈಸ್ ಎ ಕಮಿಟಿ ಹೆಡೆಡ್ ಬೈ ಅಗೇನ್ DHO ಆ್ಯಂಡ್ ಡಿಸ್ಟ್ರಿಕ್ಟ್ ಸರ್ಜನ್. ಅವ್ರು ಬಂದು ಎಕ್ಸ್ಪರ್ಟ್ ನಮಗೆ ಇಲ್ಲಿ ತಿಳಿಸಿದ ಮೇಲೂ ಸರ್, ಇಫ್ ದೇ ಕನ್ಫರ್ಮ್ ಅವರು ಭಯದಿಂದ ಬಂದಂಥದ್ದನ್ನ, ಯಾಕಂದರೆ ದೇ ಆರ್ ದ ಅಥರೈಸ್ಡ್ ಪರ್ಸನ್ ಟು ಕೆಲಸ. ಈಗ ನಾನಾಗಲಿ ಅಥವಾ ಮತ್ತೊಬ್ಬರ ಈ ವೈದ್ಯಕೀಯ ವೃತ್ತಿಯನ್ನೇ ಮಾಡಿದವರು ಅವರು ಇದು ಸಿಂಪ್ಟೊಮೆಟಿಕ್ ಅಸಿಂಪ್ಟೊಮೆಟಿಕ್ ಅಂತ ಹೇಳುವಂಥದ್ದು ಯಾರಿಗೂ ಅಥರೈಸೇಷನ್ ಇಲ್ಲ. ಅದಕ್ಕಾಗಿ ನಾವು ಕಮಿಟಿ ಮಾಡಿದ್ದೀವಿ ಸರ್. ದೇ ವಿಲ್ ಟೆಲ್ ಇಫ್ ಇಟ್ ಈಸ್ ಅಥರೈಸ್. ಅದನ್ನು ನಮ್ಮ ಗಮನಕ್ಕೆ ತರ್ತಾರೆ ಸರ್. ಇಮಿಡಿಯೇಟ್ಲಿ ಅದಕ್ಕೆ ನಾವು ಮುಂದೆ ಹೇಳಿದ್ದೀವಿ ಸರ್ ಯಾವ ಥರ ಮಾಡ್ತಾ ಇದ್ದೀವಿ ಅಂತ. ನೆಕ್ಸ್ಟ್ ಸರ್, ವ್ಯಾಪಕ ಪ್ರಚಾರ ಕೊಡೋದು ಸಂಬಂಧಪಟ್ಟಂಗೆ ಸರ್ ಒಂದು 7,000ದಷ್ಟು ನಾವು ಪ್ಯಾಂಪ್ಲೆಟ್ಸ್ ಮತ್ತು ಇವನ್ನೆಲ್ಲ ರೆಡಿ ಮಾಡಿ ಎಲ್ಲ ಬಸ್ಗಳಿಗೆ ಹಾಕಿದ್ದೀವಿ ಸರ್, 700 ಬಸ್ಗಳಿಗೆ ಸರ್. ಅದನ್ನು ಹೊರತುಪಡಿಸಿ ಸರ್ ಎಲ್ಲ ಹಳ್ಳಿಗೆ ಆಕ್ಟಿವಿಟಿ ಮಾಡೋದಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ ಸರ್. ಎಲ್ಲ ಇವರು ಆಶಾ ಕಾರ್ಯಕರ್ತರು ಇರ್ಬೋದು ಸರ್, PDOಗಳು ಎಲ್ಲ ಊರುಗಳಲ್ಲಿ ಟಾಮ್ ಓಡಿಸುವಂಥದ್ದು ಸರ್. ಅದೇ ರೀತಿ ದೇ ವಿಲ್ ಹ್ಯಾಂಡ್ ಓವರ್ ದ ಪ್ಯಾಂಪ್ಲೆಟ್ ಸರ್, ದೇ ವಿಲ್ ಎಕ್ಸ್ಪ್ಲೇನ್ ಇಟ್. ಅವರು ಅಸಿಂಪ್ಟೊಮೆಟಿಕ್ ಇದ್ದರೆ ದೇ ವಿಲ್ ನಾಟ್ 35 ಜನ ನಮಗೆ ಬೇರೆ ಬೇರೆ ಕಡೆ 12 ಅವರ್ಸಲ್ಲೇ ಎರಡೆರಡು ಮೀಟಿಂಗ್ ಮಾಡ್ತೀವಿ ಸರ್. ಆಮೇಲೆ ಅದಕ್ಕಾಗಿ ಒಂದು ಸಪ್ರೇಟ್ ವಾಟ್ಸಪ್ ಗ್ರೂಪ್, ಓನ್ಲಿ ದ ಟೀಮ್ ವರ್ಕಿಂಗ್ ಅವ್ರದ್ದು ಮಾತ್ರ ಮಾಡಿದ್ದೀವಿ ಸರ್. ದೇ ಶುಡ್ ಅಪ್ಡೇಟ್. ಅಂದರೆ ಸರ್, ಬಿಫೋರ್ ಗಿವಿಂಗ್ ಎನಿ ಇನ್ಫಾರ್ಮೇಷನ್ ಟು ದ ಪಬ್ಲಿಕ್ ಡೊಮೇನ್, ಇಟ್ ಶುಡ್ ಬಿ ಪ್ರಾಪರ್ಲಿ ವೆಟೆಡ್ ಆ್ಯಂಡ್ ಪ್ರಾಪರ್ಲಿ ಹೇಳಿದ ಮೇಲೆ ಹೋಗುವಂಗೆ ಒಂದು ವ್ಯವಸ್ಥೆ ಮಾಡಿ ಒಂದು ಹೇಳಿ ಸರ್. ಅಂದರೆ ಆ್ಯಕ್ಚುಲಿ ಶಂಕಿತ ಪ್ರಕರಣಗಳನ್ನು ಒಟ್ಟು ನಮ್ಮಲ್ಲಿ 66 ಜನರನ್ನು ಇವರು ಐಡೆಂಟಿಫೈ ಮಾಡಿದ್ದಾರೆ ಸರ್. ಅಂದರೆ ವಿದೇಶದಿಂದ ಬಂದವರು. ಅಲ್ಲ ಸರ್, ಅವರೆಲ್ಲ ಬಿಜಾಪುರ ಡಿಸ್ಟಿಕ್ ಅವರು ಸರ್. ನಮ್ದು ಯಾವ್ಯಾವ ದೇಶದಿಂದ, ಅವ್ರು ಯಾವ್ಯಾವ ತಾಲೂಕಿನಿಂದ ಎಷ್ಟೆಷ್ಟು ಜನ ಇದ್ದಾರೆ ಅಂತ ನಾವು ಮಾಡಿದ್ದೀವಿ ಸರ್. ಅದರಲ್ಲಿ ಸರ್ ಇದರಲ್ಲಿ ಬಾಗೇವಾಡಿ ತಾಲೂಕಿದವರು 12 ಇದ್ದಾರೆ ಸರ್. ಇಲ್ಲಿ ಉದ್ದೇಬಿಹಾಳ ತಾಲೂಕಿದವರು 37 ಇದ್ದಾರೆ ಸರ್. ಅಲ್ಲ ಸರ್, ಇಲ್ಲಿ ಬೇರೆ ಬೇರೆ ದೇಶದವರು 76 ಜನ ಎಲ್ಲೆಲ್ಲಿದ್ದವರು ಇದ್ದಾರೆ ಅಂತ ಬಂದಿದೆ ಸರ್. ಒಂದು ಚೀನಾದಿಂದ ಇದೆ ಸರ್, ಎರಡನೇ ನ್ಯೂಜಿಲೆಂಡ್ದಿಂದ 3 ಇದೆ ಸರ್. ಆಮೇಲೆ ರೋಮ್ದಿಂದ 1 ಇದೆ ಸರ್, ಬ್ಯಾಂಕಾಕ್ದಿಂದ 2, ಇಂಡೋನೇಷಿಯಾ 2, ಫ್ರಾನ್ಸ್ 1, ಜರ್ಮನ್ದಿಂದ 1 ಸರ್, ಬೆಲ್ಜಿಯಂನಿಂದ 2, ಸೌದಿ ಅರೇಬಿಯಾದಿಂದ 9 ಸರ್, ದುಬೈನಿಂದ 17, ಮೆಕ್ಕಾ ಮದಿನಾದಿಂದ 43 ಸರ್, 9 ಸರ್, 3 ಸರ್, ದುಬೈ 17 ಸರ್, 9 ಸರ್. ಇವ್ರ ಮ್ಯಾಕ್ಸಿಮಮ್ ಅವರೇ. ನೈಜೀರಿಯಾದಿಂದ 1 ಸರ್, ಹುಡುಗದ ತಾಲೂಕಿನಿಂದ 26 ಪ್ಲಸ್ 26 ಅವರೇ 69 ಸರ್, 76. ಆದರೆ ಇದು ನಾವು ಇವತ್ತು ಮಾಡಬೇಕು ಸರ್. ಚೀನಾ, ಇರಾನ್ ಇವು ಬಂದರೆ ಏನು ಮಾಡಬೇಕು, ಅದರ್ ದೆನ್ ದೋಸ್ ಕಂಟ್ರೀಸ್ ಬಂದರೆ ಏನು ಮಾಡಬೇಕು ಅಂತ. ಸೌದಿ ಅರೇಬಿಯಾ 10 ಇಲ್ಲ ಸರ್, 10 ಇಲ್ಲ ಸರ್. ಬಟ್ ನಾವೇನು ಮಾಡ್ತಾ ಇದ್ದೀವಿ ಸರ್, ಎನಿ ಸಿಂಪ್ಟೊಮೆಟಿಕ್ ನಾವು ಇಂಥದ್ದು ಹಾಕ್ತಾ ಇದ್ದೀವಿ ಸರ್. ನಾವು ಅವರನ್ನು ಇದನ್ನು ಮಾಡ್ತಾ ಇದ್ದೀವಿ, ಹೋಮ್ ಕ್ವಾರಂಟೈನ್ ಮಾಡ್ತಾ ಇಲ್ಲ. ಇಲ್ಲೇ ಸಿಂಪ್ಟೊಮೆಟಿಕ್ ಇದ್ರೆ ಇಲ್ಲೇ ತರ್ತೀವಿ ಸರ್, ಅಸಿಂಪ್ಟೊಮೆಟಿಕ್ ಇದ್ರೆ ಅಲ್ಲೇ ಸರ್. ಆ್ಯಕ್ಚುಲಿ ಹೈಲಿ ಇನ್ಫೆಕ್ಟೆಡ್ ಸರ್. ಬಟ್ 2 ಡೈರೆಕ್ಷನ್ ಇದೆ ಸರ್, WHO ಮತ್ತು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಆ್ಯಸ್ ಆಫ್ ನಾವು. ಎಸ್ ಸರ್, ನಾವು ನಮ್ದು ಇದು ಮಾಡ್ತಾ ಇದ್ದೀವಿ ಸರ್. ನಾವು ಥ್ರೋಟ್ ಸ್ವ್ಯಾಬ್ ಕಳಿಸಿದ್ದೀವಿ ಸರ್. ಅದರಲ್ಲಿ 4 ವರದಿ ಬಂದಾವೆ ಸರ್, 4 ನೆಗೆಟಿವ್ ಬಂದಿದೆ ಸರ್. ಆ 2ರಲ್ಲಿ ಏನಾಗಿದೆ ಸರ್, ನಾವು ಏನು ಲ್ಯಾಬಿಗೆ ಕಳಿಸಿದ್ವಿ. ಶಿವಮೊಗ್ಗ ಸ್ಟಾರ್ಟೆಡ್ ರೀಸೆಂಟ್ಲಿ ಸರ್. ಅವರು ಫಸ್ಟ್ 10 ಟೆಸ್ಟ್ಸ್ ಏನಿರ್ತಾವಲ್ಲ ಸರ್, ಆ 10 ಟೆಸ್ಟ್ ಕನ್ಫರ್ಮ್ ದೇ ವಿಲ್ ಸೆಂಡ್ ಇಟ್ ಟು NIV, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ, ಅಲ್ಲಿ ಕಳಿಸ್ತಾರೆ ಸರ್. ಅದು ನಮಗೆ ಕನ್ಫರ್ಮೇಷನ್ ಬಂದಿಲ್ಲ. ಅವ್ರಿಗೆ ಮಾತಾಡ್ತೀವಿ ಸರ್. ಅವರು ದೇ ಟೋಲ್ಡ್ ದಟ್ ವಿತ್ ಕಾನ್ಫಿಡೆನ್ಸ್ ನೀವು 4 ನೆಗೆಟಿವ್ ಅಂತ ಹೇಳ್ಬೋದು ಸರ್. 2 ನಾವು ಬೆಂಗಳೂರಿಗೆ ಕಳಿಸಿದ್ವಿ ಸರ್, 2 ಶಿವಮೊಗ್ಗ ಕಳಿಸಿದ್ವಿ, 4 ನೆಗೆಟಿವ್ ಬಂದವೆ ಸರ್. ಇವತ್ತಿನ ತಮಗೆ ಅಪ್ಡೇಟ್ ಮಾಡಬೇಕಂದ್ರೆ 76 ತಮಗೆ ತೋರಿಸಿದ್ದೀವಿ ಸರ್. ಈಗ ನಾವು ಅಲ್ಲಿ 66 ಮಾಹಿತಿ ಹೇಳ್ತಾ ಇದ್ದೀವಿ. 76 ನಿನ್ನೆ ನೈಟ್ನಿಂದ ಇವತ್ತಿನವರೆಗೆ 10 ಬಂದವೆ ಸರ್. 10ರಲ್ಲಿ 1 ಸಿಂಪ್ಟೊಮೆಟಿಕ್ ಇತ್ತು ಸರ್.
ಒಂದು ಸಿಂಪ್ಟೊಮೆಟಿಕ್ ಇದ್ದು ಆ ಸಿಂಪ್ಟೊಮೆಟಿಕ್ ಪರ್ಸನನ್ನು ನಾವು ಈಗ ಆಲ್ರೆಡಿ ಹಾಸ್ಪಿಟಲಲ್ಲಿ ಸಪ್ರೇಟ್ ಮಾಡಿ ಇಟ್ಟಿದ್ದೀವಿ ಸರ್. ಆ ಥ್ರೋಟ್ ಸ್ವಾಬ್ ಬೆಳಗ್ಗೆ ಕಲೆಕ್ಟ್ ಮಾಡಿ ಇವತ್ತು ಬೈ ವೆಹಿಕಲ್ ಅರೇಂಜ್ ಮಾಡಿದ್ದೀವಿ ಸರ್. ಅಂದ್ರೆ 2 ಇದಕ್ಕೂ ತಂಡ ಮಾಡಿದ್ದೀವಿ ಸರ್. ಹಗಲಿ ಬಂದರೆ 12 ಅವರ್ಸಲ್ಲಿ ಒಂದು ವೆಹಿಕಲ್ ರೆಡಿ ಇರಬೇಕು. ಆ ಥ್ರೋಟ್ ಸ್ವಾಬ್ ಕಲೆಕ್ಟ್ ಮಾಡಿದ ತಕ್ಷಣ ಬಿಫೋರ್ 8-12 ಅವರ್ಸ್ದಾಗ ರೀಚ್ ಆಗ್ತದೆ ಸರ್. 5-6 ಅವರ್ಸ್ದಾಗ ನಮಗೆ ಮಾಹಿತಿ ಕೊಡುವಂಥದ್ದು ಮಾಡಿದಲ್ಲಿ ವಿಶೇಷವಾಗಿ ನಾವು ತಹಸೀಲ್ದಾರ್, THO, EO, CPI ಆ್ಯಂಡ್ PO ಎಲ್ಲರಿಗೂ ಟ್ರೈನಿಂಗ್ ಮಾಡಿದ್ದೀವಿ ಸರ್. ಟ್ರೈನಿಂಗ್ ಆ್ಯಂಡ್ even for police officials separate training is ready with medicines and all sir, N95 and other medicines, ventilators, everything sir. This is as good as ICU? Yes sir, ಇದೆಲ್ಲ ಅಂದ್ರೆ how ಏನು ನಮ್ಮದು WHO ಮತ್ತೆ ಸ್ಟೇಟ್ ಗವರ್ಮೆಂಟ್ ನಿರ್ದೇಶನ ಇದೆ ಎಲ್ಲ ಇವರು ಇದ್ದಾರೆ ಸರ್. ಡಿಸ್ಟ್ರಿಕ್ಟ್ ಸರ್ಜನ್ ಮತ್ತು ಇದು ಡಿಸ್ಟ್ರಿಕ್ಟ್ ಸರ್ಜನ್ ಅಂಡರ್ ಬರ್ತದೆ ಸರ್. ತಾಲೂಕಾ ಪ್ಲೇಸ್ ಇದೆ ಸರ್ ಬರಲಿಕ್ಕೆ ಮಂಜೂರಾಗಿ ಸರ್. ಮತ್ತು ಈ JSV ಅಂತ ನಮ್ಮೂರದವು ಸರ್ ನಮಗೆ ಕೊಟ್ಟಿರ್ತಕ್ಕಂಥ ಆಸ್ಪತ್ರೆಗೆ ಅವುಗಳು ಕೂಡ ಅದರಲ್ಲಿ ನಾವು ಡ್ರಗ್ಸು ಪ್ಲಸ್ ಆಕ್ಸಿಜನ್ ಮಾಡಿವಿ ಸರ್. ವೆಂಟಿಲೇಟರ್ ಆಮೇಲೆ 2 ರೆಡಿ ಇಟ್ಟಿದ್ದಾರೆ. ಇಲ್ಲಿ ನಮ್ಮ ಇವರಿದ್ದಾರೆ ಸರ್, ಅವರು ಸ್ವಲ್ಪ ಮೆಡಿಸಿನ್ HOD ಸರ್. ನಮ್ಮಲ್ಲಿ BLD ಮೆಡಿಕಲ್ ಕಾಲೇಜ್ ಇದೆ. ನಮ್ಮಲ್ಲಿ 10 ಬೆಡ್ಡದ್ದು ವೆಂಟಿಲೇಟರ್ಸು ವಿತ್ ಇಕ್ವಿಪ್ಮೆಂಟ್ಸು ವಿತ್ ಡ್ರಗ್ಸ್ ಎಲ್ಲ ರೆಡಿ ಇದೆ. ಐಸೋಲೇಷನ್ ಅಂದರೆ ಈ 10 ಎಲ್ಲ ವ್ಯವಸ್ಥೆ ಇದೆ. ಈ ನೀಡೆಡ್ ಮೆಡಿಕಲ್ ಕಾಲೇಜಸ್ ಇದು ಆಲಮಿನ ಸರ್. ಈಗ ಗೌರ್ಮೆಂಟ್ದಿಂದ ನಿರ್ದೇಶನ ಪ್ರಕಾರ ಸರ್ ನಾವು ಮತ್ತೆ ಎಡಿಷನಲ್ ಆಗಿ DTIಯಲ್ಲಿ 25 ಬೆಡ್ ಒಂದು ರೆಡಿ ಮಾಡ್ತಾ ಇದ್ದೀವಿ. ರೆಡಿ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಟ್ ಈಸ್ ರೆಡಿ ಸರ್. ಅಲ್ಲಿ ನಾವು 25 ಮಾಡ್ತೀವಿ ಸರ್. ಎಲ್ಲ ಅಂದರೆ ಇವರು ನೆಕ್ಸ್ಟ್ ನಿಯರ್ ಟು ದ್ಯಾಟ್ ಸರ್. ಇದನ್ನು ನಾವು ಹೇಗೆ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಸರ್, ನೋಬಡಿ ಆಬ್ಜೆಕ್ಟ್ ಪಬ್ಲಿಕ್ ಅಂಥ ಪ್ಲೇಸಲ್ಲಿ ಇದಾವೆ ಸರ್. ಅಂದರೆ ಈ ಪೇಷಂಟ್ಗಳು ನೆಕ್ಸ್ಟ್ ಈ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಿದೆ ಸರ್. ನಮ್ಮ ವರ್ಷದ 104 ಒಂದು ಸ್ಟೇಟ್ ಇದೆ ಸರ್. ನಮ್ಮಲ್ಲಿ 10 particularly treatment 10 ನಾವು ಜನರಿಗೆ ತಿಳುವಳಿಕೆ ಬೇಕಂದ್ರೆ ಒಂದು ಬ್ಲಾಕ್ ಹಾಕಿ, ರಾಜ್ಯದಲ್ಲಿ ಒಂದು ಬ್ಲಾಕ್ ಹಾಕಿ ಅಥವಾ ಜಿಲ್ಲಾಡಳಿತದಲ್ಲಿ ಒಂದು ಬ್ಲಾಕ್ ಹಾಕಿ ವಿಜಯಪುರ ಜಿಲ್ಲೆಯ ಜಿಲ್ಲಾ ವಿಪತ್ತು ನಿರ್ವಹಣೆ ಕೋವಿಡ್ ಕೊರೋನಾ ವೈರಸ್ ಬಗ್ಗೆ ಹಾಗಿದ್ರೆ ಜಿಲ್ಲಾ ವಿಪತ್ತು ನಿರ್ವಹಣೆ ಟೋಟಲ್ 10 ಇವೆರಡು ತಾವು ಸ್ವಲ್ಪ ಪ್ರಚಾರ ಮಾಡೋದಕ್ಕೆ ವಿನಂತಿಸಿಕೊಳ್ಳಿ. ಜಿಲ್ಲೆಯ ಜೀವನಸ್ಥಳದ ಎಲ್ಲ ಆತ್ಮೀಯ ಬರದಲ್ಲಿ ಕೊರೋನಾ COVID-19 ವೈರಸ್ ಹರಡದ ಹಾಗೆ ಅಥವಾ ಸಸ್ಪೆಕ್ಟೆಡ್ ಪೇಷಂಟ್ಸ್ಗೆ ಚಿಕಿತ್ಸೆಯನ್ನು ನೀಡುತ್ತಿರ್ತಕ್ಕಂಥ ಗೌರವಾನ್ವಿತ ವೈದ್ಯ ಸಿಬ್ಬಂದಿಯನ್ನು ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ, ಅವರನ್ನು ಅಭಿನಂದಿಸ್ತೇನೆ. ವೈದ್ಯ ನಾರಾಯಣ ದೇವೋ ಅನ್ನುವಂಥ ಒಂದು ಮಾತಿನಿಂದ ಕೇಳಿ ಬರ್ತಿದೆ. ಇಂಥ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ, ವಿಷಮ ಪರಿಸ್ಥಿತಿಯಲ್ಲಿ ಈ ವೈರಸ್ ಬೇರೆಯವರಿಗೆ ಹರಡದ ರೀತಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಆ ವೈದ್ಯ ಸಿಬ್ಬಂದಿಗೂ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ತಾವು ಕೂಡ ನಮ್ಮಂತೆ ಒಬ್ಬ ಮನುಷ್ಯರು, ತಮಗೂ ಕುಟುಂಬ ಇದೆ. ಸಂಪೂರ್ಣವಾಗಿ ಮುಂಜಾಗ್ರತಾ ಕ್ರಮಗಳನ್ನು ತಾವು ತೆಗೆದುಕೊಂಡು ಇನ್ನಷ್ಟು ತೆಗೆದುಕೊಂಡು ಸೇವೆಯನ್ನು ಮಾಡಿ ಮತ್ತೊಂದು ಕಳಕಳಿ ಮನವಿಯನ್ನು ಮಾಡ್ತೇನೆ. ಮುಂದಿನ 8 ದಿವಸ ಇಸ್ ಅ ವೆರಿ ಕ್ರೂಷಿಯಲ್ ಪೀರಿಯಡ್. ಈ COVID-19 ವೈರಸ್ಸಿನ ಹರಡುವಿಕೆ ತೀವ್ರತೆ ಏರುಗತಿಯಲ್ಲಿ ಹೋಗುತ್ತೆ. ಅಥವಾ ಗೌರ್ಮೆಂಟ್ ಮೀಟಿಂಗ್ 8 ದಿವಸದಲ್ಲಿ ಗೊತ್ತಾಗುತ್ತೆ. ಅಲ್ಲಿಯವರೆಗೆ ಸಮಯದ ಬಗ್ಗೆ
ವೈದ್ಯ ಸಿಬ್ಬಂದಿ ಲೆಕ್ಕ ಹಾಕ್ತಾರೆ. ಯಾವಾಗ ತಮ್ಮ ಸೇವೆ ಮಾಡುವುದಕ್ಕೆ ಅವಶ್ಯ ಅನಿಸ್ತೈತೆ. ಡಿಪೆಂಡ್ ಓವರ್ ಟೈಮ್ ಸಮಟೈಮ್ಸ್. ನಾನು ಓವರ್ ಟೈಮ್ ಆಗೈತಿ, ನಾನು ಇಂಥ ಸ್ಟಡಿ ಮಾಡಿದ್ದೀನಿ, ನಾನು ಬಾಯಿಗೆ ಹೋಗೈತಿ, ನೆಕ್ಸ್ಟ್ ಡಾಕ್ಟರ್ ಮಾತಾಡೋದು ಅನ್ನಕ್ಕೆ ಹೋಗ್ಬಾರ್ದು. ದಯವಿಟ್ಟು ಇವತ್ತು 8 ದಿವಸ 24/7 ತರ ಅವಶ್ಯಕತೆ ಬಿದ್ದಾಗ ನಾವು ಬಂದ ಸೇವೆಯನ್ನು ಸಲ್ಲಿಸಬೇಕಂತ ಮನವಿಯನ್ನು ಮಾಡಿ ಎರಡನೇ ಸಲ್ಲಿಸುವಂತ ಒಂದು ವೃಂದ ಅಂದರೆ ನಮ್ಮ ಮಾಧ್ಯಮ ವೃಂದ, ಬೋತ್ ಎಲೆಕ್ಟ್ರಾನಿಕ್ ಆಸ್ ವೆಲ್ ಆಸ್ ಪ್ರಿಂಟ್ ಮೀಡಿಯಾ. ಇವತ್ತಿನ ಸುದ್ದಿ ಬಹಳ ವೇಗದಲ್ಲಿ ಯಾರೋ ಒಬ್ಬರು ಹೇಳಿದ್ರು, ಯಾರೋ ಒಬ್ಬ ಡಾಕ್ಟರ್ ಹೇಳಿದ, ಯಾರೋ ಒಬ್ಬ ತಹಸೀಲ್ದಾರ್ ಹೇಳಿದ್ರು, ಯಾರೋ ಹೇಳಿದ್ರು ಅಂತ ಕೂಡ ತಕ್ಷಣ ಮಾಧ್ಯಮಕ್ಕೆ ಬಿಡುಗಡೆ ಮಾಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಂಪರ್ಕ ಮಾಡಿ ಇಂಥ ಒಂದು ಹೊರಗೆ ಇದು ಸುದ್ದಿ ಬರಕತ್ತೈತಿ, COVID-19 ಪಾಸಿಟಿವ್ ನೆಗೆಟಿವ್ ಏನೋ ಅಂತ. ವಾಟ್ ಈಸ್ ದ ಜೆನ್ಯೂನ್ನೆಸ್ ಆಫ್ ದಿಸ್ ಸುದ್ದಿ? ಬರ್ತಿರ್ತಕ್ಕಂಥ ಸುದ್ದಿಯ ಸತ್ಯಾಸತ್ಯತೆ ಏನು ಅಂತ ಕೇಳಿದ್ರೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಅವ್ರ ಎಕ್ಸ್ಪರ್ಟ್ ಕಮಿಟಿಯಿಂದ ಮಾಹಿತಿ ತೆಗೆದುಕೊಂಡು ನಮಗೆ ಮಾಹಿತಿ ತೆಗೆದುಕೊಂಡ ಆಲ್ ಓವರ್ ಕರ್ನಾಟಕ ಇನ್ ಆಲ್ ಡಿಸ್ಟ್ರಿಕ್ಟ್ಸ್ ಓನ್ಲಿ DC is the official spokesperson regarding coronavirus. ನಾವು ಇವತ್ತು ವೇದಿಕೆ ಮೇಲೆ ಕುಂತವರು ಮಾನ್ಯ ಪಾಟೀಲರನ್ನು ಹೊರತುಪಡಿಸಿ nobody is authenticated. ನನ್ನಿಂದ ಇರ್ಬೋದು, CEO ಅವರಿಂದ ಇರ್ಬೋದು, ಕಮಿಷನರ್ ಇರ್ಬೋದು, SP ಇರ್ಬೋದು, ಏನೋ ಮಾಹಿತಿ ಬಂದು ದಟ್ ಈಸ್ ಪ್ಲೀಸ್ ಯು ಕನ್ಸಿಡರ್ ಇಟ್ ಈಸ್ ನಲ್ ಆ್ಯಂಡ್ ವೈಡ್. CC ಪಾಟೀಲ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳಿದ್ದಾರೆ, ಇದು ಸುಳ್ಳು ಕರೆಯುವಂತೆ ಜಿಲ್ಲಾಧಿಕಾರಿಗಳ ಕಡೆ ಮಾಹಿತಿ ತಗೊಂಡು ತಾವು ಪ್ರಸಾರ ಮಾಡಿದ ಪ್ಯಾನಿಕ್ ನೋವೇ ಹೇಳತ್ತಲ್ಲ ಅದನ್ನು ತಗ್ಗಿಸಲಿಕ್ಕೆ ಕಡಿಮೆ. ವಿಶೇಷವಾಗಿ ಕೆಟ್ಟ ಸುದ್ದಿಗಳಿಗೆ ವೇಗ ಜಾಸ್ತಿ ಇರ್ತದೆ, ಒಳ್ಳೆಯ ಸುದ್ದಿಗಳಿಗೆ ವೇಗ ಕಡಿಮೆ, ಸಮಾಜಘಾತಕ ಶಕ್ತಿಗಳಿಗೆ ವೇಗ ಹೆಚ್ಚಿಗೆ ಇರ್ತದೆ. ಆ ಕಾರಣಕ್ಕಾಗಿ ಮಾಧ್ಯಮದ ಸ್ನೇಹಿತರ ಸಹಕಾರವನ್ನು ನಾನು ಕೋರ್ತೇನೆ. ನಾನು ವೆರಿ ಹ್ಯಾಪಿಡೆಡ್ ಅವರ ಅಡ್ಮಿನಿಸ್ಟ್ರೇಷನ್ ಪ್ರೇಕ್ಷಣೀಯ ಸ್ಥಳಗಳು ಇಲ್ಲಿ ಪ್ರವಾಸಿಗರ ಸಂಖ್ಯೆ ಜಾಸ್ತಿ. ಇಂಥ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಇದ್ದಂಥ ಊರಲ್ಲಿ ಕೂಡ we have not found even a single positive case of COVID-19. ಅದಕ್ಕಾಗಿ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಂಥ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆ ಮಾಡ್ತೇನೆ. ಮುಂದಿನ 8 ದಿವಸ ನಾವು ಇದೇ ರೀತಿಯ ಒಂದು ವಾರ್ಡ್ ಬೇಸ್ನಲ್ಲಿ ನಮ್ಮ ಕಾರ್ಯಾಚರಣೆಯಲ್ಲಿ ಮಾಧ್ಯಮದ ಸಹಕಾರವನ್ನು ಕೊಡ್ತೇನೆ. ಮತ್ತೆ ಅವಶ್ಯಕತೆ ಬಿದ್ದರೆ 8 ದಿವಸಗಳ ಒಳಗಾಗಿ ಪರಿಸ್ಥಿತಿಯ ಅವಲೋಕನ ಮಾಡಿಕೊಂಡು ನನ್ನ ಭೇಟಿ ಅವಶ್ಯಕತೆ ಅನಿಸಿದರೆ ನಾನು ಅಧಿವೇಶನದ ಮಧ್ಯೆಯೂ ಕೂಡ ಬಂದು ಮತ್ತೊಮ್ಮೆ ರಿವ್ಯೂ ಮೀಟಿಂಗನ್ನು ಮಾಡ್ತೇನೆ ಅನ್ನುವಂಥ ಸುದ್ದಿಯನ್ನು ನಾನು ಇಷ್ಟೇ ಅಷ್ಟೇ. ನಾಳೆ ನಾನು ಆರೋಗ್ಯ ಸಚಿವರು ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಜೊತೆಗೆ ಮಾತಾಡ್ತೇನೆ. ಅಟ್ಲೀಸ್ಟ್ ಫಾರ್ ಡಯಾಬಿಟಿಸ್ ಅದನ್ನು COVID-19 ಟೆಸ್ಟ್ ಮಾಡುವಂಥ ಇನ್ಫ್ರಾಸ್ಟ್ರಕ್ಚರ್ ಇದ್ದಂಥ ಲ್ಯಾಬ್ ಬೇಕಾಗ್ತೈತೆ ಇಲ್ಲಿ ಅಲ್ವಾ? ಇಲ್ಲ ಸರ್, ಅದಕ್ಕೆ ಸ್ಪೆಷಲ್ ಆಗಿ ಲ್ಯಾಬ್ ಬೇಕು ಸರ್. ಸ್ಪೆಷಲ್ ಲ್ಯಾಬ್ ಬೇಕು. ಹೌದು ಸರ್, ಅದಕ್ಕಂದೇ ಈ ಸರಿ ನಾಳೆ ನಾನು ಮಾತಾಡ್ತೇನೆ. 5 ಗಂಟೆಗೆ ಕೊರೋನಾ ವೈರಸ್ ಮುನ್ನೆಚ್ಚರಿಕೆ ಮತ್ತು ಗುಣಮುಖ ಪಡೆಯುವ ಪರಿಹಾರ ಬಗ್ಗೆ ಮಾಹಿತಿ ನೀಡಲು ಅಂತ. ಈಗ ಏನಾಗಿದೆ, ವೈಜ್ಞಾನಿಕವಾಗಿ ಯಾವುದೂ ಇದಕ್ಕೆ ಮೆಡಿಸಿನ್ ಇದೆ ಅನ್ನುವಂಥ ಯಾವುದೂ ಇರುವಾಗೆ ಪ್ರೂವ್ ಆಗಿಲ್ಲ. ಏನಾಗುತ್ತೆ, ಇಂಥವ್ರು ಮಾಹಿತಿ ಕೊಡ್ತಾರೋ ಡಿಪೆಂಡ್ ಆಗೋದು ಎಷ್ಟು ಸರಿ ಅನ್ನುವಂಥ. ಯಾಕಂದ್ರೆ ಮತ್ತೆ ಇವರು ಏನೋ ಮೆಡಿಸಿನ್ಸ್ ಮಾರಾಟ ಮಾಡಕ್ಕೆ ಮಾಡಿದ್ರೆ ನಾನು ನಮ್ಮ ಮಾಧ್ಯಮದ ಸಂಯುಕ್ತ ಸಹಕಾರವನ್ನು ಕಾರ್ಯಕ್ರಮದಲ್ಲಿ ಕೋರಿದೆ. Precaution is better than cure. Prevention is better than cure ಅಂತ ಇದ್ದಾರೆ. ನಮ್ಮ ಮುಂಜಾಗ್ರತಾ ಕ್ರಮವೇ ಒಂದು ಸೂಕ್ತ ಪರಿಹಾರ. ನಮ್ಮಷ್ಟಕ್ಕೆ ನಾವು ವಿದೇಶಿ ಸಂಪ್ರದಾಯದಂತೆ ಕೈ ಕುಲುಕೋದನ್ನು ಬಿಟ್ಟು ದೂರದಿಂದ ನಿಂತು ನಮ್ಮ ಸಂಸ್ಕೃತಿ ಪ್ರಕಾರ ನಮಸ್ಕಾರ ಮಾಡೋದು ದಿಸ್ ಇಸ್ ನಂಬರ್ 1. ಪ್ರಶ್ನೆ ಬರ್ತದೆ. ನಂಬರ್ 2, ಸಾಧ್ಯವಾದಷ್ಟು ಪ್ರತಿ ವ್ಯಕ್ತಿಗಳ ಜೊತೆಗೆ ಅಂತರವನ್ನು ಕಡಿಮೆ ಮಾಡಿಕೊಳ್ಳೋದು. ನಂಬರ್ 2. ನಂಬರ್ 3, ಅವಶ್ಯಕತೆ ಇಲ್ಲದೆ ತಿರುಗಾಟವನ್ನು ಕಡಿಮೆ ಮಾಡೋದು ಬೆಸ್ಟ್.
ಸ್ಟೇ ಹೋಮ್ ಇಸ್ ಸೇಫ್ಟಿ ಅಂತೇಳಿ ಎಲ್ಲ ಕಡೆ ಬರ್ತಾವೆ. ನಮ್ಮ ಮನೆಯಲ್ಲಿ ನಾವು ನಿಂತ್ಕೊಂಡು ಅವಶ್ಯಕ ಕಾಮಗಾರಿಗೆ ಆಫೀಸಿಗೆ ಹೋಗುವುದು. ಬಹುತೇಕ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 8 ದಿವಸದವರೆಗೆ ಎಲ್ಲ ವಹಿವಾಟುಗಳನ್ನ ಬಂದ್ ಮಾಡಿದ್ದು ಪ್ರಥಮ ಬಾರಿ. ಕೋವಿಡ್-19 ವೈರಸ್ ನಮ್ಮ ರಾಜ್ಯದಲ್ಲಿ ಹಬ್ಬವಾದ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಾರ. ಅದರಿಂದ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗೈತೆ ಅಂತ ನಮಗೂ ಗೊತ್ತಿದೆ. ಆ ಲಾಸಲ್ಲಿ ಯಾವುದಾದ್ರೂ ರೀತಿಯಿಂದ ನಾವು ತುಂಬ್ಕೋಬಹುದು, ನಮ್ಮ ಜನರ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಎಲ್ಲ ವಹಿವಾಟುಗಳನ್ನ ಬಂದ್ ಮಾಡೋಣ. ಸಿನಿಮಾ ಥಿಯೇಟರ್, IPL ಎಲ್ಲ IPL ಸುಮಾರು 45,000 ಕೋಟಿ ರೂಪಾಯಿ ಹಾಕ್ತಾರೆ. IPL ಬಂದಾಗಿದ್ದರಿಂದ ಅಂತ ನಿರ್ಧಾರ ತಗೊಂಡಾಗ ಸರ್ಕಾರ ಇಷ್ಟು ದೃಢ ನಿರ್ಧಾರ ಯಾಕೆ ತಗೊಂಡಿ ಅನ್ನೋದು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನಮ್ಮದು ಇದೆ, ಅಧಿಕಾರಿಗಳು ಇದ್ದೇವೆ ಅಂತ ತಮ್ಮ ಕೂಡ ಪಾತ್ರ ಬಹಳ ಮುಖ್ಯ. ಆ ದಿಶೆಯಲ್ಲಿ ಸರ್ಕಾರ ತೆಗೆದುಕೊಳ್ಳೋ ನಿರ್ಣಯಕ್ಕೆ ನಾವು ಮಾನ್ಯತೆಯನ್ನು ಕೊಡಬೇಕು. ಅದಕ್ಕೆ ನಾವು ನಿನ್ನೆ ಗದಗದಲ್ಲಿ ಮೀಟಿಂಗ್ ಮಾಡಿದಾಗ ಹೇಳಿದೆ, ಮೈ ಇಮ್ಯುನೈಸೇಷನ್ ಪವರ್ ಇಸ್ ವೆರಿ ಸ್ಟ್ರಾಂಗ್, ನನಗೆ ಆಗೈತಿ ಅನ್ನುವಂಥ ಒಂದು ಸಾಹಸ ಬೇಡ. ಹೇಳುವಂಥ ಯಾವುದೇ ಸಂಘ ಸಂಸ್ಥೆಗಳು ತಮ್ಮ ವ್ಯಾಪಾರಕ್ಕಾಗಿ ಇಂಥ ಪ್ರಲೋಭನೆಯನ್ನು ಮಾಡಿದರೆ ಅವರಿಗೆ ವಾರ್ನಿಂಗ್ ಮಾಡಿ ಅವರಿಗೆ ಕ್ರಮ ತಗೊಳ್ಳೋಕ್ಕೆ ಸೂಚನೆಯನ್ನು ಸಂರಕ್ಷಣೆ ಕೊಡ್ತೇವೆ. ಖಂಡಿತವಾಗಿ ಔಷಧ ಮಾಡಲಿಕ್ಕೆ ಅವ್ರು ಯೋಗ ಮಾಡಲಿ, ಆರೋಗ್ಯದಿಂದ ಇರ್ತೈತಿ, ಅಡ್ಡಾಡಲಿ, ವಾಕಿಂಗ್ ಮಾಡಲಿ ಅಂತ ವಿದೌಟ್ ವೆಸ್ಟೆಡ್ ಇಂಟ್ರೆಸ್ಟ್, ವೆಸ್ಟೆಡ್ ಪ್ರಾಫಿಟ್, ಸ್ವಂತ ಲಾಭಕ್ಕಾಗಿ ಸ್ವಂತ ಗಳಿಕೆಗಾಗಿ ಮಾಡುವಂಥ ಕಾರ್ಯಚಟುವಟಿಕೆಯನ್ನು ನಿರ್ಬಂಧಿಸುವುದು ಬೇಡ. ಎಲ್ಲರೂ ಕೂಡ ತಡಿಬೇಕಾಗಿದೆ. ಅವರು ಸಾರ್ವಜನಿಕ ಹಿತಾಸಕ್ತಿಗೆ ಪೂರಕವಾಗಿ ತಮ್ಮ ಅನಿಸಿಕೆಗಳನ್ನು ಹೇಳ್ತಿದ್ರೆ ನೋ ಅಬ್ಜೆಕ್ಷನ್. ನಾವು ಔಷಧ ತಗೊಂಡಿರೋದು ಗುಣ ಆಗೈತಿ, ಇದನ್ನು ತಗೊಂಡ್ರೆ ಕೋವಿಡ್-19 ಬರುವುದಿಲ್ಲ ಅಂತ ಯಾರಾದರೂ ಪ್ರಚಾರ ಮಾಡಿಲ್ಲ, ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ಳೋಕೆ ಅವಕಾಶ ಐತಿ. ಖಂಡಿತ ತಗೊಂಡು ಎಲ್ಲ ಜವಾಬ್ದಾರಿಯಿಂದ ಅಧಿಕಾರಿ ಸಾರ್ವಜನಿಕರಿಗೆ ನಾನು ಮನವಿಯನ್ನು ಮಾಡ್ತೇನೆ. ಆಯಾ ಇಲಾಖೆಯ ಮುಖ್ಯಸ್ಥರಿಗೆ, ಪರ್ಟಿಕ್ಯುಲರ್ಲಿ ಡಾಕ್ಟರ್ಸ್, ಅತ್ಯಂತ ಅನಿವಾರ್ಯ ಕಾರಣ ಇದೆಯಾ ಸಂದರ್ಭದಲ್ಲಿ ಅಂದಾಗ ರಜೆ ಕೊಡಿ. ಅದರ್ವೈಸ್ ಒಂದು ವಾರ ಯಾರಿಗೂ ರಜೆ ಬೇಡ. ಅನಿವಾರ್ಯ ಕಾರಣ ಅಂತ ಆಯ್ತಲ್ಲ, ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಅಂಥದ್ದಿದ್ರೆ ಮಾತ್ರ ಅವ್ರಿಗೆ ರಜೆ ಕೊಡಿ. ಅದರ್ವೈಸ್ ಒಂದು ವಾರದವರೆಗೆ ಯಾರಿಗೂ ರಜೆ ಬೇಡ. ಒಂದು ವಾರ ಆಗಿದೆ ಡಾಕ್ಟರ್ ರಿವ್ಯೂ ಮಾಡಿ ಉಳಿದ ಡಿಸಿಷನ್. और खबरों के लिए देखते रहिए बी न्यूज नेशन। आपकी सुविधा के लिए हमने बनाया Bnewsnation ऐप, जो आप गूगल प्ले स्टोर में जाकर डाउनलोड कर सकते हैं। इस ऐप में वीडियो न्यूज़ देखने के साथ साथ आप देश भर की न्यूज़ पढ़ भी सकते हैं, कन्नड़ा और उर्दू ज़बान में। तो जाइए प्ले स्टोर में और अभी Bnewsnation ऐप को डाउनलोड कीजिए देश भर की खबरों को देखने के लिए।